ಅದನ್ನ ಒಮ್ಮೊಮ್ಮೆ ಚೋರ್ ಬಚಾವೋ ಸಂಸ್ಥೆ ಅಂದರು. ಇನ್ನು ಕೆಲವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೆದರು. ಸ್ವತಃ ಸುಪ್ರೀಂ ಕೋರ್ಟ್ ಅದನ್ನ ಪಂಜರದ ಗಿಣಿ ಅಂತ ಹೇಳಿ ನಾಮಕರಣ ಮಾಡಿತ್ತು. ರಾಜಕೀಯೇತರ ಕೇಸ್ನ ತನಿಖೆ ಸಿಬಿಐ ಮೇಲಿನ ಗೌರವವನ್ನು ದುಪ್ಪಟ್ಟು ಮಾಡಿದ್ದಿದೆ. ಈಗ ಮಿಕ್ಸ್ ಮಸಾಲಾ ಪೆನ್ ಡ್ರೈವ್ ಕೇಸು ಸಿಬಿಐಗೆ ಕೊಡಿ ಅನ್ನೋ ಆಗ್ರಹ ಜೋರಾಗಿ ಕೇಳ್ತಾ ಇದೆ. ಆದರೆ ಈ ಆಗ್ರಹಕ್ಕೆ ಮುಖ್ಯಮಂತ್ರಿ ತಣ್ಣೀರೆರಚಿದ್ದಾರೆ. ಈ ಸಮಗ್ರ ತನಿಖೆಯನ್ನ ಸಿಬಿಐ ಕೊಡಬೇಕು. ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು SIT ತನಿಖೆಯನ್ನ ಎದುರಿಸ್ತಾರೆ. ಸಿಬಿಐ ಕೊಡಿ, ಕೂಲಂಕುಷವಾಗಿ ತನಿಖೆ ಆಗಲಿ. ಬಿಜೆಪಿಯವರು ಯಾವತ್ತೂ ಕೂಡ ಸಿಬಿಐಗೆ ಒಂದು ಕೇಸ್ ಕೊಟ್ಟಿರಲಿಲ್ಲ. ಯಾರ ಇನ್ವಾಲ್ವ್ಮೆಂಟು ಇಲ್ಲ, ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ. ವೈ ಈ ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್. ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ರಾಜ್ಯ ರಾಜಕೀಯದಲ್ಲಿ ಈಗ ಸಿಬಿಐ ಕನವರಿಕೆಯಾಗ್ತಾ ಇದೆ. ದೋಸ್ತಿಗಳದ್ದು ಒಂದೇ ಬೇಡಿಕೆ, ಅದು ಸಿಬಿಐ ತನಿಖೆ. ಹೌದು, ಪೆನ್ ಡ್ರೈವ್ ಕೇಸ್ನ ತನಿಖೆ ನಡೆಸ್ತಾ ಇರೋ SIT ಮೇಲೆ ಅನುಮಾನದ ಹಳದಿ ಕಣ್ಣು ನೆಟ್ಟಿದೆ. ತನಿಖೆ ದಾರಿ ತಪ್ತಾ ಇದೆ ಅಂತ ದೋಸ್ತಿಗಳು ತಕರಾರಿತ್ತಿದ್ದು, ಇದಕ್ಕೆ ಪರಿಹಾರ ಸಿಬಿಐ ಅಂತ ತಗಾದೆ ಮಾಡ್ತಿದ್ದಾರೆ. SIT ಮೇಲೆ ಅನುಮಾನ, ದೋಸ್ತಿ ಸಿಬಿಐ ಮಂತ್ರ. ಬಿಜೆಪಿ ದಳ ಆಗ್ರಹಕ್ಕೆ ಡೋಂಟ್ ಕೇರ್ ಎಂದ ಸಿಎಂ. ಹೊಸ್ತಿಲು ದಾಟಿ ಊರಿಗೆಲ್ಲ ಬೆತ್ತಲೆ ಸಂಗತಿ ಪುಕಾರು ಎದ್ದ ಬಳಿಕ ದೋಸ್ತಿಗಳಲ್ಲಿ ಸಿಬಿಐ ಎಂಬ ಮಂತ್ರ ಪಠಣವಾಗ್ತಾ ಇದೆ. ಇದು SSS ಇನ್ವೆಸ್ಟಿಗೇಷನ್ ಅಂತ ಖ್ಯಾತೆ ತೆಗೆದು ಮೂವರ ಇಶಾರೆ ಮಾಡ್ತಿದ್ದಾರೆ. ನ್ಯಾಯ ಸಿಗಬೇಕು ಅಂದ್ರೆ ಸಿಬಿಐ ಸೂಕ್ತ ಅನ್ನುವ ವಾದವನ್ನ ಎರಡೂ ಪಕ್ಷಗಳ ನಾಯಕರು ಮಂಡಿಸುತ್ತಿದ್ದಾರೆ. ಕೇಂದ್ರ ಸಚಿವ ಜೋಶಿ ಕೂಡ ಇದಕ್ಕೆ ಸಹಮತಿಸುತ್ತಿದ್ದಾರೆ. ಸಿಬಿಐ ಬೇಡ ಅಂದ್ರೆ ಡಿಕೆಶಿ ರಾಜೀನಾಮೆ ನೀಡಿ ತನಿಖೆಯನ್ನ ಎದುರಿಸಲಿ ಅಂತ ಹೇಳ್ತಿದ್ದಾರೆ. ಕಿಡ್ನಾಪ್ ಬಗ್ಗೆ ಹೇಳ್ತಾರೆ, ಆದರೆ ಸರಿಯಾದಂಥ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿಲ್ಲ. ಆದ್ದರಿಂದ ಈ ಸಮಗ್ರ ತನಿಖೆಯನ್ನು ಸಿಬಿಐ ಕೊಡಬೇಕು. ಇಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು SIT ತನಿಖೆಯನ್ನು ಎದುರಿಸ್ತಾರೆ. ನನ್ನ ಪ್ರಕಾರ SIT ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ. SIT ಒಂದು ರೀತಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ, ಇವತ್ತಿನ ಸರ್ಕಾರದ ಅಣತಿಯಂತೆ ತನಿಖೆ ಮಾಡಬೇಕಂತ ಹೇಳಿ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಹೀಗೆ ಥೇಟ್ ಅಪ್ಪನ ರೀತಿ ಆಕ್ಟರ್ ಕಮ್ ರಾಜಕಾರಣಿ ನಿಖಿಲ್ ಡೈಲಾಗ್ ಹೊಡೆದಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರುವುದಕ್ಕೆ ಸಿಬಿಐ ಒಂದೇ ಮಾರ್ಗ ಅಂತ ದಾರಿ ತೋರಿಸುತ್ತಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿ ಇವತ್ತು ಈ ತನಿಖೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಬಹುತೇಕ ಪ್ರತಿಯೊಬ್ಬರಲ್ಲೂ ಇವತ್ತು ಒಂದು ಪ್ರಶ್ನೆ ಮೂಡಿದೆ. ಸಿಬಿಐ ಕೊಡಿ, ಕೂಲಂಕುಷವಾಗಿ ತನಿಖೆ ಆಗಲಿ. ಇಲ್ಲ ನೀವು ಮಾಡೋದಿದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿ, ಇಲ್ಲಾಂದರೆ ಸಿಬಿಐಗೆ ವರದಿ ಒಪ್ಪಿಸ್ಬಿಡಿ, ಅಷ್ಟೇ, ತನಿಖೆ ಅವ್ರು ಮಾಡಿ. ಸಿಬಿಐ ತನಿಖೆ ಯಾಕೆ? SIT ಮೇಲೆ ನಮಗೆ ನಂಬಿಕೆ. ಪೆನ್ ಡ್ರೈವ್ ಕೇಸ್ ಹಸ್ತಾಂತರವಿಲ್ಲ ಅಂತ ಸಿಎಂ ಹೇಳಿಕೆ. ಬಿಜೆಪಿ ಜೆಡಿಎಸ್ ಅದೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಸಿಎಂ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಪೆನ್ ಡ್ರೈವ್ ಕೇಸ್ನ ಸಿಬಿಐಗೆ ಕೊಡಲ್ಲ ಅಂತ ಸಿಎಂ ಸಿದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ SIT ಮಾಡಿದ್ದೀವಿ. ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ, ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಬಿಜೆಪಿಯವರು ಯಾವತ್ತೂ ಕೂಡ ಸಿಬಿಐಗೆ ಒಂದು ಕೇಸ್ ಕೊಟ್ಟಿರಲಿಲ್ಲ. 13ರಿಂದ 18ರವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ. ಯಾರ ಇನ್ವಾಲ್ವ್ಮೆಂಟು ಇಲ್ಲ, ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಗೊತ್ತಾಯ್ತಾ? ಡಿ.ಕೆ. ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ, ನನ್ನ ಇನ್ವಾಲ್ವ್ಮೆಂಟು ಇಲ್ಲ, ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಏನು ಹಸ್ತಕ್ಷೇಪ? ಮತ್ತು ಆಗಿದ್ಮೇಲೆ ಆಂಟಿಸಿಪೇಟರಿ ಬೇಲ್ ಯಾಕೆ ಮೂವ್ ಮಾಡಿದ್ರು? ಏನು ಕೇಸ್ ಇಲ್ಲ ಅಂದಮೇಲೆ ವೈ ಈ ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್. ಒಟ್ಟಾರೆ ಪೆನ್ ಡ್ರೈವ್ ಕೇಸ್ ತನಿಖೆಯನ್ನ ಸಿಬಿಐಗೆ ವಹಿಸೋಕೆ ಕಮಲ ದಳ ಆಗ್ರಹಿಸಿವೆ. ಆದರೆ ಪ್ರಕರಣವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಈ ಬೇಡಿಕೆಗೆ ಸೊಪ್ಪು ಹಾಕೋದು ಅಸಾಧ್ಯ. ಅಷ್ಟಕ್ಕೂ ತನ್ನ ಕಾಲ ಮೇಲೆ ಯಾರಾದ್ರೂ ಚಪ್ಪಡಿ ಎಳೆದುಕೊಳ್ತಾರಾ?
ಹುಬ್ಬಳ್ಳಿಯಿಂದ ಪ್ರಕಾಶ್ ನೂಲ್ವಿ ಜೊತೆ ರವಿ ಪಾಂಡೂಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.